ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಗಳಾಗಿರ್ತಕ್ಕಂಥವ್ರು ಎಲ್ಲರೂ ಕೂಡ ಇವತ್ತು ಕೋರ್ಟ್ಗೆ ಹಾಜರಾಗಬೇಕು. ಯಾಕಂದರೆ ಪ್ರಕರಣದ ವಿಚಾರಣೆ 57ನೇ CCH ಕೋರ್ಟ್ನಲ್ಲಿ ಇವತ್ತು ನಡೆಯುತ್ತೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಎಲ್ಲರೂ ಕೂಡ ಇವತ್ತು ಹಾಜರಾಗಬೇಕು. ಇವತ್ತು ಕೋರ್ಟ್ನಲ್ಲಿ ಕೊಲೆ ಪ್ರಕರಣದ ವಿಚಾರಣೆ ಕೂಡ ನಡೆಯುತ್ತೆ. 57ನೇ CCH ಕೋರ್ಟ್ನಲ್ಲಿ ಈ ವಿಚಾರಣೆ ನಡೆಯುತ್ತೆ. ಎಲ್ಲರೂ ಕೂಡ ಖುದ್ದಾಗಿ ಹಾಜರಾಗಬೇಕು ಅಂತ ಹೇಳಿದ್ದಾರೆ. ಆರೋಪಿಗಳು ಕೋರ್ಟ್ಗೆ ಹಾಜರಾಗುವ ಸಾಧ್ಯತೆ ಕೂಡ ಇದೆ ಇವತ್ತು. ಈ ವೇಳೆ ದರ್ಶನ್ ಅವತ್ತು ಜಾಮೀನು ಕೊಡಬೇಕಾದ್ರೆ ಕೆಲವು ಷರತ್ತು ಹಾಕಿದ್ರಲ್ಲ, ಆ ಷರತ್ತುಗಳ ಸಡಿಲಿಕೆ ಕೋರಿ ಅರ್ಜಿ ಹಾಕೋತಾರಂತೆ. ಬೇಲ್ ಮಂಜೂರು ವೇಳೆ ಷರತ್ತನ್ನು ವಿಧಿಸಿತ್ತು ಕೋರ್ಟು. ಈಗಾಗಲೇ ಸ್ವಲ್ಪ ಅವ್ರಿಗೆ ಇದು ಕೊಟ್ಟಿದ್ದಾರೆ, ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಬೇರೆ ದೇಶಕ್ಕೆ ಹೋಗೋಕ್ಕೂ ಪರ್ಮಿಷನ್ ಸಿಕ್ಕಿದೆ, ಬೇರೆ ರಾಜ್ಯಗಳಿಗೆ ಹೋಗೋದಕ್ಕೆ, ಶೂಟಿಂಗ್ನಲ್ಲಿ ಭಾಗವಹಿಸೋದಕ್ಕೆ ಎಲ್ಲ ಇನ್ನೂ ಒಂದಷ್ಟು ಷರತ್ತುಗಳಿದೆ. ಅದನ್ನು ನನಗೆ ವಿನಾಯಿತಿ ಕೊಡಿ ಅಂತ ಕೇಳೋದಕ್ಕೆ ಅಪೀಲ್ ಮಾಡ್ತಾರೆ. ಇವತ್ತು ಒಂದ್ ಸರ್ತಿ ಮಿಸ್ ಮಾಡಿದ್ರು ವಿಚಾರಣೆಯನ್ನ ದರ್ಶನ್, ಆಗ ಕೋರ್ಟ್ ಗರಂ ಆಗಿತ್ತು ಸ್ವಲ್ಪ. ದರ್ಶನ್ ಪರ ವಕೀಲರಿಂದ ಕೋರ್ಟ್ಗೆ ಇವತ್ತು ಅರ್ಜಿ ಸಲ್ಲಿಕೆ ಆಗ್ತಾ ಇದೆ. ಸದ್ಯ ಡೆವಿಲ್ ಚಿತ್ರದ ಶೂಟಿಂಗ್ ನಲ್ಲಿ ದರ್ಶನ್ ಬ್ಯುಸಿ ಇದ್ದಾರೆ. ಟಾಕಿ ಪೋರ್ಷನ್ ಎಲ್ಲ ಮುಗಿಸ್ಕೊಂಡಿದ್ದಾರೆ. ಶೂಟಿಂಗ್ ಸಲುವಾಗಿ ವಿದೇಶ ಪ್ರಯಾಣಕ್ಕೆ ಅನುಮತಿಯನ್ನ ಈಗಾಗಲೇ ಅವ್ರು ಪಡ್ಕೊಂಡಿದ್ದಾರೆ. 57ನೇ CCH ಕೋರ್ಟ್ನಿಂದ ವಿದೇಶಕ್ಕೆ ಪ್ರಯಾಣ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ ಅವರಿಗೆ. ಶೀಘ್ರದಲ್ಲೇ ವಿದೇಶ ಪ್ರವಾಸವನ್ನು ಕೂಡ ದರ್ಶನ್ ಕೈಗೊಳ್ಳಲಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ಇವರು A2 ರಿಲ್ಯಾಕ್ಸೇಷನ್ಸ್ ಹಂತ ಹಂತವಾಗಿ ಸಿಗ್ತಾ ಇದೆ. ಬಿಕಾಸ್ ಕೋರ್ಟ್ ಅಪ್ಲೈ ಮಾಡಿದಂತಹ ಬೇಲ್ ಕಂಡೀಷನ್ಸನ್ನು ಇವರು ಉಲ್ಲಂಘನೆ ಮಾಡಿಲ್ಲ ಅಂತ. ಇನ್ನೊಂದು ಕಡೆಗೆ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಇವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಿಯರಿಂಗ್ ಇದೆ. ಇವತ್ತಲ್ಲ, ಹಿಯರಿಂಗ್ ಇದೆ ಒಟ್ಟಿನಲ್ಲಿ. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ಈಗ ಇವತ್ತು ಯಾವ ರೀತಿ ಅಪೀಲ್ ಮಾಡ್ಕೊಳ್ತಾರೆ ರಿಲ್ಯಾಕ್ಸೇಷನ್ ಅಂದರೆ? ಈಗಲೇ ಸಾಕಷ್ಟು ರಿಲ್ಯಾಕ್ಸೇಷನ್ಸ್ ಸಿಕ್ಕಿದೆ ಅವ್ರಿಗೆ. ಆಮೇಲೆ ಇವತ್ತು ಯಾವ ಥರದ ಪ್ರಕ್ರಿಯೆ ಅಂದರೆ, ಟ್ರಯಲ್ ಸ್ಟಾರ್ಟ್ ಆಗೋದ್ರ ಮುಂದೆ ಏನಾದರೂ ಬೇರೆ ಪ್ರಾಸೆಸ್ಗಳಿದೆಯಾ ಅಥವಾ ಡೈರೆಕ್ಟ್ ಟ್ರಯಲ್ ಸ್ಟಾರ್ಟ್ ಆಗ್ತಾ ಇರೋದಾ? ಇದು ಏನು ಮಾಹಿತಿ ಇದೆ? ಮಮತಾ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳ ವಿಚಾರಣೆ ಇವತ್ತು CCH 57ರ ನ್ಯಾಯಾಲಯದಲ್ಲಿ ನಡೆಯಲಿದೆ. ಮೊದಲಿಗೆ ಈ ಪ್ರಕರಣದಲ್ಲಿ ಯಥಾಸ್ಥಿತಿಯಂತೆ ಚಾರ್ಜ್ ಫ್ರೇಮ್ ಪ್ರಕ್ರಿಯೆಯನ್ನು ಇವತ್ತು ಮಾನ್ಯ ನ್ಯಾಯಾಧೀಶರು ಆರಂಭಿಸಬಹುದು ಅನ್ನೋ ಹಿನ್ನೆಲೆಯಲ್ಲಿ ಒಂದಷ್ಟು ಈಗಾಗಲೇ ಅವರ ಪರ ವಕೀಲರು ತಯಾರಿಯನ್ನು ಸಹ ಮಾಡಿಕೊಂಡಿದ್ದಾರೆ. ಅಂದರೆ ಎಲ್ಲ ಆರೋಪಿಗಳು ಕೋರ್ಟ್ನ ಕಟಕಟೆಯಲ್ಲಿ ಹಾಜರಾಗಬೇಕು, ಎಲ್ಲರ ಹಾಜರಾತಿಯನ್ನು ಪಡೆದುಕೊಳ್ತಾರೆ. ಅದಾದ ಬಳಿಕ ಚಾರ್ಜ್ ಫ್ರೇಮ್ ಅಂದರೆ ಅವ್ರ ಮೇಲೆ ಇರ್ತಕ್ಕಂತಹ ಗುರುತರ ಆರೋಪಗಳೇನಿದೆ, IPC ಸೆಕ್ಷನ್ 302 ಇರ್ಬೋದು ಅಥವಾ 363 ಇರ್ಬೋದು, 202 ಇರ್ಬೋದು, ಅವರ ಕೊಲೆ ಪ್ರಕರಣ, ಸಾಕ್ಷಿನಾಶ ಹಾಗೆ ಕಿಡ್ನಾಪ್ ಪ್ರಕರಣಗಳನ್ನು ನಿಮ್ಮ ಮೇಲೆ ದಾಖಲು ಮಾಡಿಕೊಳ್ಳಲಾಗಿದೆ. ನೀವು ಇದನ್ನು ಅಲಗೆಳಿತೀರಾ ಅಥವಾ ಒಪ್ಕೊಳ್ತೀರಾ ಅನ್ನೋ ಮಟ್ಟಿಗೆ ನ್ಯಾಯಾಧೀಶರು ಒಬ್ಬೊಬ್ಬರನ್ನ ಕೂಡ ಅವ್ರ ಮೇಲೆ ದಾಖಲಾಗಿರುವ ಸೆಕ್ಷನ್ಗಳ ಆಧಾರದಲ್ಲಿ ಕೇಳ್ತಾರೆ. ಆ ಸಂದರ್ಭದಲ್ಲಿ ಇಲ್ಲ, ವಿಚಾರಣೆ ನಡೀಲಿ ಅಂತೇಳಿ ಆರೋಪಿಗಳು ಹೇಳಬಹುದು. ಆ ಒಂದು ಪ್ರಕ್ರಿಯೆ ಇವತ್ತು ಆರಂಭವಾಗಬಹುದು. ಹೀಗಾಗಿ ಒಂದಷ್ಟು ತಯಾರಿಗಳು ಮಾಡಿಕೊಂಡಿದ್ದಾರೆ. ಇನ್ನು ಇದನ್ನು ಹೊರತುಪಡಿಸಿದ್ರೆ ದರ್ಶನ್ ಪರ ವಕೀಲರು CRPC 439 ಅಡಿ ಒಂದು ಅರ್ಜಿಯನ್ನು ಸಹ ಹಾಕೊಂಡಿದ್ದಾರೆ. ಇನ್ನೊಂದಷ್ಟು ರಿಲ್ಯಾಕ್ಸೇಷನ್ ಅನ್ನ ಕೇಳೋದಕ್ಕೆ, ಯಾಕಂತ ಹೇಳಿದ್ರೆ ವಿಚಾರಣಾಧೀನ ನ್ಯಾಯಾಲಯದ ವ್ಯಾಪ್ತಿಯನ್ನು ಬಿಟ್ಟು ಹೊರಹೋಗುವಂತಿಲ್ಲ, ಮತ್ತೆ ಒಂದಷ್ಟು ಷರತ್ತುಗಳನ್ನ ಹಾಕಿತ್ತು ಯಾವಾಗ ಬೇಲ್ ಮಂಜೂರಾದಂತಹ ಸಂದರ್ಭದಲ್ಲಿ. ಹೀಗಾಗಿ ಆ ಷರತ್ತುಗಳಲ್ಲಿ ಮತ್ತೊಂದಷ್ಟು ಕೊಂಚ ರಿಲೀಫ್ ಅನ್ನು ಕೊಡಬೇಕು ಅನ್ನೋ ಮಟ್ಟಿಗೆ ಆ ಅಪ್ಲಿಕೇಶನ್ ಅನ್ನು ಸಹ ಹಾಕೊಂಡಿದ್ದಾರೆ. ಆ ಅರ್ಜಿಯು ಸಹ ಇವತ್ತು ವಿಚಾರಣೆಗೆ ಬರುವಂತಹದ್ದು. ರೈಟ್, ಥ್ಯಾಂಕ್ ಯು ಮೂರ್ತಿ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಇವತ್ತು ದರ್ಶನ್ ಸೇರಿದಂತೆ 14 ಜನ, 17ರಲ್ಲಿ 17 ಜನ, ಅದರಲ್ಲಿ 3 ಜನಕ್ಕೆ ಮೊದಲೇ ಸ್ವಲ್ಪ ರಿಲ್ಯಾಕ್ಸೇಷನ್ ಇತ್ತು. ಇನ್ನು 14 ಜನ ಎಲ್ಲರೂ ಇವತ್ತು ಕೋರ್ಟ್ ಹಾಜರಾಗ್ತಾರೆ.